ಮೊದಲನೇದಾಗಿ ಮನಸಾರೆ ಐ ಆಮ್ ವೆರಿ ಸಾರಿ. ನಾನು ಆಕ್ಚುಲಿ ಒಬ್ರು ಕಾಯ್ತಿದ್ದೆ, ಅವ್ರು ಇನ್ನ 20 ನಿಮಿಷ ಆಗುತ್ತೆ ಬರೋದಕ್ಕೆ, ಹಾಗಾಗಿ ತಡೆ ಆಯ್ತು. ಸೊ ಐ ಆಮ್ ಸಾರಿ ಹರೀಶ್ ಅರಸು ಅಂಡ್ ಹೋಲ್ ಮಾಧ್ಯಮದ ನಿಮ್ಮೆಲ್ರಿಗೂ ಕ್ಷಮಾಪಣೆ ಕೇಳ್ತಾ ಇದೀನಿ. ಎನಿವೆ, ಪ್ರಜ್ಜು he's an icon and he's a friend, he's a buddy, he's a family, he's a mentor, he's a motivator and he's a go-getter. ಇದೆಲ್ಲ ನಾನು MG ರೋಡಲ್ಲಿ ಜಾವಾ ಸಿಟಿ ಅಂತ ಒಂದು ಸಣ್ಣ ಕೆಫೆ ಇತ್ತು. ಆ ಕೆಫೆಯಲ್ಲಿ ನನ್ನ ತುಂಬಾ ಮುದ್ದಾಗಿ ಒಂದು ಯಂಗ್ನೆಸ್ ಆಕ್ಟರ್ ಪ್ರಜ್ವಲ್ ದೇವರಾಜ್ ಅವರು ಬರ್ತಿದ್ರು. ಅಲ್ಲಿಂದ ನಾನು ನೋಡ್ತಿರುವಂತ ಈ ಒಬ್ಬ ಬ್ಯೂಟಿಫುಲ್ ಯಂಗ್ ಟ್ಯಾಲೆಂಟೆಡ್ ಪರ್ಸನ್. ಅಂದ್ರೆ ಐ ವರ್ಕ್ ಟು ದಿಸ್ ಫಾದರ್, ಐ ನೋ ಹಿಸ್ ಫ್ಯಾಮಿಲಿ. ಸಿಕ್ಸರ್ ಅನ್ನೋ ಸಿನಿಮಾದಲ್ಲಿ 6 ಹೊಡೆದ್ರು. ಆ 6 ಹೊಡೆದ ನಂತರ ಈತ ಹಿಂದೆ ತಿರುಗಿ ನೋಡಿಲ್ಲ. ಎಷ್ಟೇ ಕಷ್ಟ ಆಗ್ಲಿ, ಎಷ್ಟೇ ನೋವಿರ್ಲಿ, ಎಷ್ಟೇ ನಲಿವಿರ್ಲಿ, ಅವ್ರ ಫ್ರೆಂಡ್ಶಿಪ್ ಅನ್ನ ಎತ್ತಿದ ಕೈ. ಯಾರೇ ಕರೀಲಿ, ಎಷ್ಟೊತ್ತರ ಕರೀಲಿ, ಪ್ರಜ್ಜು ಸಂಬಡಿ ಈಸ್ ದ ಡಾರ್ಲಿಂಗ್ ಆಫ್ ಅವರ್ ಗ್ರೂಪ್. ಹಾಗೆ ನನಗೆ ನನ್ನ ಆತ್ಮೀಯ ಗೆಳೆಯನ್ ಜೊತೆ ಸ್ಕ್ರೀನ್ ಪ್ರೆಸೆನ್ಸ್ ಒಂದು ಅವಕಾಶ ಸಿಕ್ತು ಭುಜಂಗ ಅನ್ನೋ ಸಿನಿಮಾದಲ್ಲಿ. ನಾನು ಭುಜಂಗ ಸಿನಿಮಾ ವರ್ಕ್ ಮಾಡಿದಾಗ ನಾನು ಇನ್ನ ಸ್ಟಾರ್ ಆಗಿಲ್ಲ. ಅಂದ್ರೆ ನಾನು ಈಗ ಜಸ್ಟ್ ಶುರು ಮಾಡ್ತಿದ್ದೆ, ಪೋಷಕ ನಟ, ಸೆಕೆಂಡ್ ಹೀರೋ ಅನ್ ಸ್ಟಫ್. ನಾನು ಪ್ರಜ್ಜು ದೊಡ್ಡ ಸ್ಟಾರ್ ಅಲ್ವಾ, ಅವ್ರ ಕ್ಯಾರವನ್ ಇತ್ತು, ನನಗೆ ಕ್ಯಾರವನ್ ಇರಲ್ಲ. ಸೊ ಊಟಕ್ಕೆ ಎಲ್ಲಿ ಕೂತ್ಕೊಳ್ಬೇಕು ಅಂತ ಹಿಂಗ್ ಹುಡುಕಾಡ್ತಿದ್ದೆ. ಸೊ ನನಗೆ ಅವ್ರ ಮೇಕಪ್ ಮ್ಯಾನ್ ನಂದವ್ರು ಬಂದ್ರು. ಸರ್ ಕರಿತಾರೆ ಅಂತ. ನಾನು ಇಲ್ಲ ಊಟ ಮಾಡ್ಕೊಂಡ್ ಬರ್ತೀನಿ ಅಂತ. ಇಲ್ಲ ಬನ್ನಿ ಸರ್ ಕರಿತಾರೆ ಅಂದಾಗ ಈ ಟುಕ್ ಮಿ ಟು ಕ್ಯಾರವನ್. ಸೊ ಮನೆಯಿಂದ ಊಟ ಬಂದಿತ್ತು ಪ್ರಜ್ಜುಗೆ. ಪ್ರಜ್ಜು ಸ್ವಲ್ಪ ತಿನ್ನೋದ್ರಲ್ಲಿ ಇಸ್ ಲಿಲ್ ವೆರಿ ಕಾಶಿಯಸ್. ನಾನು ಆವತ್ತು ನೋಡಿರುವಂತ ಒಬ್ಬ ನಟ ಅಲ್ಲ, ವಂಡರ್ಫುಲ್ ಸೋಲ್ ಅಂಡ್ ಹ್ಯೂಮನ್ ಬೀಯಿಂಗ್. ನಾನು ಗೆಳೆಯ ಆದ್ರೂ ನಾನು ಎಲ್ಲೋ ಕುತ್ಕೊಂಡು ಊಟ ಮಾಡ್ತೀನಿ ಅಂತ ಕರೆದು ಆ ಕ್ಯಾರವನ್ ಅವ್ರ ಜೊತೆ ಐ ಹ್ಯಾವ್ ಶೇರ್ಡ್ ದ ಮೀಲ್ ವಿತ್ ಹಿಮ್. ಸೊ ಐ ಆಮ್ ವೆರಿ ಹಂಬಲ್ ಫಾರ್ ದ ಜರ್ನಿ. ಸೊ ಭುಜಂಗನ ಸಿನಿಮಾ ಜೊತೆ ನನಗೆ ಅವ್ರ ಜೊತೆ ನಟನೆ ಆಗುವಂತ ಅವಕಾಶ ಸಿಕ್ತು. ಆಮೇಲೆ ಅವ್ರ ಕುಟುಂಬದವರು ಅಷ್ಟೇ, ದೇವರಾಜ್ ಅಂಕಲ್ ಆಗ್ಲಿ, ಚೋಟು ಪ್ರಣಮ್ ಆಗ್ಲಿ, ಅಮ್ಮ ಆಗ್ಲಿ, ರಾಗಿಣಿ ಆಗ್ಲಿ, ಅವರು ಇಡೀ ಫ್ಯಾಮಿಲಿ ಇಸ್ ಅ ಫೈರ್, ಇಸ್ ಅ ಲಾವಾ, ಏನೋ ದೇ ಡೋಂಟ್ ನೋ ದೇ ಟ್ಯಾಲೆಂಟ್ ದೆಮ್ಸೆಲ್ಫ್. ಪ್ರಜ್ಜುಗೆ ಈ ವರ್ಷ ಆ ತಾಯಿ ಸರಸ್ವತಿ ಶಾರದಾಂಬೆ ಬರುವಂತ ಸಿನಿಮಾಗಳಲ್ಲಿ ಸಕಲ ಯಶಸ್ಸನ್ನು ಕೊಟ್ಟು, ಹಿಂಗೆ ನನ್ನಂತ ಹಲವಾರು ಕನಸುಗಾರನ್ನ ಒಂದೆಜ್ಜೆ ಒಂದಿಷ್ಟು ಕೈ ಚಾಚಿ ಈ ವೇದಿಕೆ ಮೇಲೆ ಕರ್ಕೊಂಡ್ಬಂದು, ಈಗಿನ ಕಾಲದಲ್ಲಿ ತುಂಬಾ ಜನ ಫೋಟೋ ನಿಂತಲ್ಲೇ ನಮ್ಮನ್ನ ಹಿಂದೆ ತಳ್ಬಿಡ್ತಾರೆ. ಸೊ ಮನು ಅನ್ನೋರೆಲ್ಲ ನಾವು ಅವ್ರ ಮುಂದೆ ಬೆಳೆದ್ರ ಹುಡುಗ ನಾನು. ಸೊ ಹಾಗಾಗಿ ಈ ವೆರಿ ಫ್ಯೂ ಯಂಗ್ ಆಕ್ಟರ್ಸ್ ಲೈಕ್ ಪ್ರಜ್ವಲ್, he's an icon and he stands tall for a Kannada film industry. I want him to blossom for Pan India, and the kind of movies he's doing now is just phenomenal. So thank you Praju, ಮನಸ್ಪೂರ್ವಕವಾಗಿ ಥ್ಯಾಂಕ್ ಯು ಫಾರ್ ಕಮಿಂಗ್. ಒಂದು ಕಾಲ್ ಅಲ್ಲಿ ಏನೋ ಪ್ರಜ್ಜು ಸೆಟ್ ಡಾರ್ಲಿಂಗ್ ನಾನು ಇದೀನಿ ಅಂತ, ನಾಳೆ ಮಂಗಳೂರು ಹೋಗ್ತಿದ್ದಾರೆ. ಸೊ ವೇದಿಕೆ ಬಂದು ನಮ್ಮೆಲ್ಲರೂ ನನ್ನ ಜೊತೆ ವರ್ಕ್ ಮಾಡಿರುವಂತ ಎಲ್ಲ ಟೆಕ್ನಿಷಿಯನ್ಸ್ಗೆ, ನಮ್ಮ ಪ್ರೊಡಕ್ಷನ್ ಹೌಸ್ಗೆ, ಕದ್ರಿ ಸರ್ಗೆ, ಎಲ್ಲರೂ ಸಪೋರ್ಟ್ ಮಾಡಿದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಒನ್ಸ್ ಅಗೇನ್. ವೆಲ್, ಲಾಸ್ಟ್ 5 minutes, ಕೊನೆಯ 5 ನಿಮಿಷ, ಒಂದು 5 ನಿಮಿಷ ತಗೊಳ್ತೀನಿ. ಮೊದಲನೇದಾಗಿ ತುಂಬಾ ಖುಷಿ ಆಯ್ತು. ಈ ಒಂದು ಬಿಗಿನಿಂಗ್ ಇದು ಆನಂದ್ ಗುರುಜಿಯಿಂದ ಆಯ್ತು ಅನ್ನೋದಕ್ಕೆ ಮನಸ್ಸಾರೆ ತುಂಬಾ ಖುಷಿ ಆಗ್ತಿದೆ. ಆಮೇಲೆ ಆನಂದ್ ಗುರುಜಿ ಅವ್ರನ್ನ ಅಪ್ರೋಚ್ ಮಾಡೋದಷ್ಟು ಸುಲಭ ಅಲ್ಲ. ಹಂಗೆ ಪರ್ವತ ನಿಂತಿರೋದೊಬ್ಬರನ್ನ ನಾನೊಂದು ಕಾಲ್, ಒಂದೇ ಒಂದು ಕಾಲ್, ಒಂದ್ 2-3 ಸಲ ಬ್ಯುಸಿ ಆಗಿತ್ತು ಗುರುಜಿಗೆ. ಗುರುಜಿ ಮಾತಾಡಿ ಆ ವಾಯ್ಸ್ ಅಲ್ಲಿ ಯಾರೋ ಒಬ್ರು ದೊಡ್ಡವರು ಇದಾರೆ ಅಂತ ಫೀಲ್ ಬಂದ್ರು. ಗೂಸ್ ಬಂಪ್ಸ್. ಅಂದ್ರೆ ನಾವೆಲ್ಲೋ ಸಿಗ್ತಾ ಇಲ್ವಲ್ಲ, ಫೋನ್ ಸಿಗ್ತಾ ಇಲ್ವಲ್ಲ, ಏನ್ ಮಾಡೋದು ಗೊಂದಲದಲ್ಲಿ ಇದ್ದಾಗ ಅದನ್ನ ಅರ್ಥ ಮಾಡ್ಕೊಂಡು ಒಬ್ರಿಗೆ ಆ ಕಡೆಯಿಂದ ಒಂದು ವಾಯ್ಸ್ ಬರುತ್ತೆ, ಸಂತೋಷ್ ಹೇಗಿದೆಯಪ್ಪ ಅಂತ. ಅದು ಕೇಳಿದ ತಕ್ಷಣನೇ ಅದೆಲ್ಲೋ ಒಂಥರ ಮನಸ್ಸಿಗೆ ಯಾರೋ ಇದಾರೆ ಒಂಥರ ಆಲದ ಮರ ಕೆಳಗೆ ನಿಂತಂಗ ಒಂದು ಆಯ್ತು. ಗುರುಜಿಗೆ ನಾನು ಸಿನಿಮಾದ ಟೈಟಲ್ ಟೀಸರ್ ಕಲಿಸ್ದೆ. ನಂತರ ಫೋನ್ ಮಾಡ್ತೀನಿ ಗುರುಜಿ ಅಂತ ಹೇಳಿದೆ. ಗುರುಜಿ ಟೈಟಲ್ ಟೀಸರ್ ನೋಡಿ ಒಂದು 3 ಕಿವಿ ಮಾತು ಹೇಳಿದ್ರು. ಅದನ್ನ ಇಲ್ಲಿ ಹೇಳಕ್ ಇಷ್ಟಪಡ್ತಾ ಇಲ್ಲ. ಅದು ನಾನು ಒಂದು ತಂದೆಯ ಸ್ಥಾನದಲ್ಲಿ, ಅಣ್ಣನ ಸ್ಥಾನದಲ್ಲಿ, ಒಬ್ಬ ಗುರುಗಳು ದೈವದ ಸ್ಥಾನದಲ್ಲಿ ಗುರುಜಿ ಹೇಳಿರೋ ಮಾತನ್ನ ಅದು ಮನಸ್ಪೂರ್ವಕವಾಗಿ ಆ ಒಂದು ಆಶೀರ್ವಾದ ತಗೊಂಡು ನೀವು ವೇದಿಕೆಯಲ್ಲಿ ಬಂದಿದ್ದು ನಮ್ಮ ಇಡೀ ತಂಡಕ್ಕೆ, ನಮ್ಮ ಪ್ರೊಡಕ್ಷನ್ ಹೌಸ್ಗೆ, ನಮ್ಮ ಟೆಕ್ನಿಷಿಯನ್ಸ್ಗೆ ನೀವು ಮಾಡಿರುವಂತ ಈ ಆಶೀರ್ವಾದ ಇದೆಯಲ್ಲ, ನಾನು ಖಂಡಿತವಲ್ಲೂ ಮರೆಯಲ್ಲ ಗುರುಜಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು. ಓಕೆ, ಸೊ ಈಗ ಚೆಂಕೋಲ್ ಬಗ್ಗೆ ಒಂದಿಷ್ಟು ವಿಷಯ. ಈ ಸಿನಿಮಾ ಫಸ್ಟ್ ಶುರು ಮಾಡಿದ್ದು ಡಿಜೆ ಸಂತು ಅಂತ ಒಂದು ಸಿನಿಮಾ, ಒಂದು ರೊಮ್ಯಾಂಟಿಕ್ ಕಾಮಿಡಿ. ಈಗ ಡಿಜೆ ತಿಲ್ವಲ್ಲ ನೋಡಿದಾಗ ಒಂದು ಎದ್ದು ಬಿದ್ದು ನಗ್ಬೇಕು ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಕತೆ ಬರ್ತಿತ್ತು. ಆ ಕಥೆಯಲ್ಲಿ ಫಸ್ಟ್ ನಾನು ಕತೆ ಹೇಳಿದ್ದು ನನ್ನ ಬ್ರದರ್ ಆಗಿರುವಂತ ರವಿ ಅವ್ರಿಗೆ.
ಅವರು ಕತೆ ಕೇಳಿ ಅವರು ಒಂಥರ ನಾಟಿ ಬಾಯ್, ಕತೆ ಕೇಳಿ ಅವರು ನಗಾಡ್ತಿದ್ರು. ಸೊ ಕತೆಗೆ ಯಾರು ವರ್ಕ್ ಆಗ್ತಾರೆ ಅನ್ನೋದಕ್ಕೆ ಇದಕ್ಕೆ ಈಕ್ವಲ್ ಆಗಿ ಇನ್ನೊಬ್ಬ ಕ್ಯಾರೆಕ್ಟರ್ ಬೇಕು ಆ ಇಡೀ ಸಿನಿಮಾ ತಗೊಂಡೋದಕ್ಕೆ. ಸೊ ನನ್ನ ಮನ್ಸಲ್ಲಿ ಮಸಲ್ ಮಣಿ ನೋಡಿರುವಂತ ಮಹಾಂತೇಶ್ ನಂಗೆ ತುಂಬಾ ಇಷ್ಟ ಆಯ್ತು. ಸೊ ನನ್ನ ಮೊದಲನೇ ಫೋನ್ ಕಾಲ್ ಆಗಿದ್ದು ಮಹಾಂತೇಶ್ಗೆ. ಮಹಾಂತೇಶ್ ಫೋನ್ ಮಾಡಿ ಈ ತರ ಒಂದ್ ಕತೆ ಇದೆ ಅಂದಾಗ ಭಾಯ್ ಗೊತ್ತಲ್ಲ ಮಣಿ ಎಕ್ಸ್ಟ್ರಾ. ಸೊ ಮಣಿ ತುಂಬಾ ಇಷ್ಟಪಟ್ರು ಈ ಕಥೆನ. ಸೊ ಹಾಗಾಗಿ ನಾನೊಂದು ತಂಡ ಕಟ್ಟಿದೆ. ಈ ಸಿನಿಮಾ ನಾನು ಡೈರೆಕ್ಟ್ ಮಾಡಕ್ ಹೋಗ್ಲೇ ಇಲ್ಲ. ಸೊ ಮೊದಲನೇ 5 ದಿನ ಶೂಟ್ ಮಾಡಿದಾಗ ನನಗೆ ಯಾಕೋ ಮಾಡಿರೋ ರೀತಿ, ಕತೆ ಹೋಗ್ತಿರೋ ಹಿನ್ನೆಲೆ, ಅದೆಲ್ಲೋ ಒಂಥರ ಯಾವ್ದೋ ಒಂದು ಕಾಲಿಂಗ್ ಇದ್ದಾಗ ನಾನು ಸಿನಿಮಾ ನಿಲ್ಲಿಸ್ಬಿಟ್ಟೆ. ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಜಗದೀಶ್ ಅವ್ರಿಗೆ ಫೋನ್ ಮಾಡಿದೆ. ಜಗ್ಗಿ ಅವರೇ, ನನಗೆ ಯಾಕೋ ಫುಟೇಜ್ ಇಷ್ಟ ಬರ್ತಲ್ಲ, ಏನ್ ಮಾಡ್ಲಿ ಅಂತ. ಜಗ್ಗಿ ಅವರು ತುಂಬಾ ಗೌರವ, ತುಂಬಾ ಸೀನಿಯರ್ ಪರ್ಸನ್. ಸರ್ ನೀವು ಶೂಟಿಂಗ್ ನಿಲ್ಲಿಸ್ಬೇಡಿ, ಒಂದ್ 5 ದಿವಸ ಮುಗಿಸಿ ಆಮೇಲೆ ನೋಡೋಣ ಅಂತ ಜಗ್ಗಿ ಅವ್ರು ಹೇಳಿದ್ರು. ಆ ಸಿನಿಮಾ ಪಾಸ್ ಮಾಡಿ ನಾನು ಫುಟೇಜ್ ನೋಡಿದೆ. ಫುಟೇಜ್ ನೋಡಿ ನನಗೆ ಡಿಜೆಸ್ ಅಂತೂ ಮಾಡಲ್ಲ ಅಂತ ನಾನು ಅವತ್ತು ತೀರ್ಮಾನ ಮಾಡಿದೆ. ಆ ಸಿನಿಮಾ ನಿಂತ ಮೇಲೆ ನಾನು ಏನ್ ಮಾಡೋದು ಅಂತ ಮುಂದೆ ಹೋಗ್ತಾ ಲೊಕೇಶನ್ ಹುಡುಕಕ್ಕೆ ಅಂತ ನಾನು ವಯನಾಡ್ ಕಡೆ ಹೋದೆ. ಅಲ್ಲಿ ಹೀಗೆ ಸ್ವಲ್ಪ ಜನ ಫ್ರೆಂಡ್ ಜೊತೆ ಇದ್ದಾಗ ನನಗೆ ಯಾರು ಹೋಗ್ದಿರೋ ಅಂತ ಕಾಡಿಗೆ ಕರ್ಕೊಂಡು ಹೋಗ್ತೀಯಾ ಅಂದ್ರೆ, ಕಾಡು ಹೋಗಿರ್ಬೇಕು ಬಟ್ ವರ್ಷಗಳಾಗಿರ್ಬೇಕು ಅಂತ. 12 ಗಂಟೆ ಅವ್ರ 4 ವೀಲ್ ಡ್ರೈವ್ ಅಲ್ಲಿ ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ. ತುಂಬಾ ಒಂದು 2 ಅವರ್ ಟ್ರೆಕ್ಕಿಂಗ್ ಆಯ್ತು. ಆ ಬೆಟ್ಟದಲ್ಲಿ ಎಲ್ಲೋ ಒಂದ್ ಕಡೆ ಒಂದ್ ಚೂರು ಅಲ್ಲಿ ಶಿವನ ಒಂದು ಲಿಂಗ ಇತ್ತು. ಅದು ನನಗೆ ಯಾಕೋ ಒಂದು ವೈಬ್ರೇಷನ್ ಶುರುವಾಯ್ತು. ಸೊ ಆ 2 ಗಂಟೆ ಅಂದ್ರೆ 3 ಗಂಟೆ 3:15 ಬ್ರಹ್ಮ ಮುಹೂರ್ತ ಟೈಮಲ್ಲಿ ನನಗೆ ಒಂದು ಕತೆ, ಒಂದು ಥಾಟ್ ಪ್ರಾಸೆಸ್ ಬಂತು. ಅಂದ್ರೆ ನಾವು ಡಿಜೆ ಸಂತವನ್ನ ಕತೆ ಮಾಡಿದ್ರೆ ಶುಕ್ರವಾರ ಬಂದು ಬಹುಶಃ ಶನಿವಾರನ ಹೋಗ್ಬಿಡುತ್ತೆ. ಸೊ ಕತೆ ಹೇಳ್ಬೇಕು ಅಂತ ಹೇಳಿದ್ರೆ ಹೊಡಿಬೇಕು, ನುಗ್ಬೇಕು, ಗೆಲ್ಬೇಕು ಅನ್ನೋ ಒಂದು ಛಲ ಅಲ್ಲಿಗೆ ನನಗೆ ಬಂತು. ಸೊ ಬಟ್ ಕತೆ ಇರಲ್ಲ ನನ್ನ ಜೊತೆ. ಯಾವ ಕತೆ ಮಾಡೋಣ ಅನ್ನೋ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಮತ್ತೆ ನನಗೆ ಕತೆ ಅನ್ನೋದು ಶುರುವಾಗಿದ್ದು ತಿರುವನಂತಪುರಂ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಅಲ್ಲಿ ಇವತ್ತಿಗೂ ಆ ವಿಷ್ಣು ಭಗವಂತನ ಕೆಳಗೆ ಅಲೆಯ ಸೌಂಡ್ ಕೇಳುತ್ತೆ. ಅಲ್ಲಿ ಇವತ್ತು ಆ ಸಮುದ್ರದಲ್ಲಿರುವಂತ ಮರಳುಗಳು ನಿಮಗೆ ಸಿಗುತ್ತೆ ಅನ್ನೋ ಒಂದು ನನಗೆ ಅಲ್ಲಿ ವೈಬ್ರೇಷನ್ ಶುರು ಆಯ್ತು. ಹಾಗೆ ಕತೆ ಹುಡುಕ್ತಾ ನಾನು ಯಾರಿಗೂ ಹೇಳದೆ ಒಂದು ಕಥೆನ ನಾನು ಸೃಷ್ಟಿ ಮಾಡ್ಕೊಂಡೆ. ಸೊ ಚೆಂಕೋಲ್ ಭಾಗ 1 ಇದರಲ್ಲಿ ನನ್ನ ಜೊತೆ ನಿಂತಿರುವಂತ ಗಿರಿಧರ್ ನಮ್ಮ ಕೋ ಡೈರೆಕ್ಟರ್, ನನ್ನ ಪ್ರೊಡಕ್ಷನ್ ಮ್ಯಾನೇಜರ್ ತೇಜಸ್, ಜಗದೀಶ್ ಅವರು, ನನ್ನ ಜೀವನ್ ನಮ್ಮ ಕೋ ಡೈರೆಕ್ಟರ್, ಇವರೆಲ್ಲ ಸೇರಿ ನಾವು ಒಂದು ಟೀಮ್ ಅನ್ನ ಕಟ್ಟಿ ಡಿಜೆ ಸಂತು ಅನ್ನೋ ಕಥೆಯನ್ನು ಶುರು ಮಾಡಿದ್ವಿ. ಶುರು ಮಾಡಿ ನಾವು ಈ ಸಿನಿಮಾದಲ್ಲಿ ನಾವು ಕ್ಯಾರೆಕ್ಟರ್ಸ್ ನ ಆಯ್ಕೆ ಮಾಡ್ಕೊಂಡ್ರಿ. ಮೊದಲನೇದಾಗಿ ನನಗೆ ಈ ಕ್ಯಾರೆಕ್ಟರ್ನ ಕೇರಳ ಮತ್ತೆ ಕನ್ನಡ ಕನೆಕ್ಟ್ ಮಾಡೋದಕ್ಕೆ ಒಂದು ಕ್ಯಾರೆಕ್ಟರ್ಸ್ ಬೇಕಿತ್ತು. ಹಾಗಾಗಿ ನನ್ನ ತಂದೆ ಪಾತ್ರದಲ್ಲಿ ಮಾಡಿರುವಂತ ಸುಂದರ್ ಬೀನ್ ಅವರು ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ನನ್ನ ತಾಯಿ ಪಾತ್ರದಲ್ಲಿ ಮಾಡಿದ್ರು ಅರುಣಾ ಬಾಲರಾಜ್ ಅವರು. ಮತ್ತೆ ನನ್ನ ಬೆಸ್ಟ್ ಫ್ರೆಂಡ್ ಆಗಿರುವಂತ ಫಕ್ರುದ್ದೀನ್, ತುಂಬಾ ಈಸಿ ಅಂತ ಫಕ್ಕು ಅಂತ ಕರಿತೀರಿ. ನನ್ನ ತಂಗಿ ಕ್ಯಾರೆಕ್ಟರ್ ಮಾಡಿರುವಂತ ಅದಿತಿ. ಸೊ ಇನ್ನ ಕೇರಳ ಕ್ಯಾರೆಕ್ಟರ್ಸ್ಗೆ ನಮ್ಗೆ ಒಂದಿಷ್ಟು ಟೈಮ್ ಆಯ್ತು. ಹಾಗಾಗಿ ಮೊದಲನೇ ನಾವು ನಾಯಕಿಯಾಗಿ ಆಯ್ಕೆ ಮಾಡಿದ್ದು ಮಾನಸ್ವಿ ಅವ್ರನ್ನ. ಮಾನಸ್ವಿ ಅವರು ತುಂಬಾ ಶೀಸ್ ಅ ಸ್ಟೂಡೆಂಟ್, ವೆರಿ ಯಂಗ್ ಅಂಡ್ ಹಾರ್ಟ್. ಅವ್ರ ತಾಯಿ ಶಿ ವಾಂಟ್ಸ್ ಹರ್ ಡಾಟರ್ ಟು ಬಿ ದ ಬೆಸ್ಟ್ ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಇದಾರೆ. ಅದು ಹಾಕ್ಬೇಕು, ಮುಂದೆ ಹೋಗ್ಬೇಕು ಅಂತ. ನಾನು ಅವ್ರನ್ನ ಆಫೀಸಲ್ಲಿ ಮೀಟ್ ಆದಾಗ, ನಾನು ಕತೆ ಹೇಳಿದಾಗ ಮಹಿಮಾ ಕ್ಯಾರೆಕ್ಟರ್ ಮಲಯಾಳಂ ಮಾತಾಡ್ಬೇಕು ಅಂದಾಗ ಅವ್ರ ಫ್ಯಾಮಿಲಿಯಲ್ಲಿ ಅರ್ಧ ಮಲಯಾಳಂ ಇದ್ದಾರೆ. ಹಾಗಾಗಿ ನನಗೆ ಒಂದ್ಸೂರು ಪ್ಲಸ್ ಆಯ್ತು. ಬಟ್ ಮಾನಸ್ವಿ ತರ ತೋರಿಸಬಾರ್ದು, ಸೀರಿಯಲ್ ಅಲ್ಲಿ ನೋಡಿರೋ ತರ ಕಾಣಬಾರ್ದು ಅಂತ ನಾನು ನಿರ್ಧಾರ ತಗೊಂಡಿದ್ದೆ. ಸೊ ಹಾಗಾಗಿ ನಾನು ನನ್ನ ಟೀಮ್ ಜೊತೆ ಡಿಸ್ಕಸ್ ಮಾಡ್ತಾ ಮಾನಸ್ವಿಗೆ ಅದು ಯಾವ ಶಕ್ತಿನೋ ಗೊತ್ತಿಲ್ಲ, ಆ ಲಂಗ ದಾವಣಿ ಹಾಕಿ ಅವ್ರಿಗೆ ಕೇರಳ ಅಟಾರ್ ಕೊಟ್ಟಾಗ ಆಕೆ ನನಗೆ ಗೊತ್ತಿಲ್ದೇನೆ ಮಹಿಮಾ ಆಗಿ ಶುರು ಮಾಡ್ಬಿಟ್ರು. ಸೊ ಇವತ್ತು ನೋಡ್ತಿರುವಂತ ಈ ಮಾನಸ್ವಿ ಅದು ಮಹಿಮಾ ಆಗಿ ಸಂಪೂರ್ಣವಾಗಿ ನಮ್ಮ ಟೀಸರ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಯು ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್, ಥ್ಯಾಂಕ್ ಯು ಸೋ ಮಚ್, ಲವ್ಲಿ ಫರ್. ಈ ಮಾನಸಿಕ ಕ್ಯಾರೆಕ್ಟರ್ ಆದ್ಮೇಲೆ ನನ್ನ ದೇವಿ ಕೇರಳದ ಒಂದು ಕನೆಕ್ಟಿವಿಟಿಗೆ ಚೆರಕೆಲ್ ಅನ್ನೋದು ಈಗಲೂ ಒಂದು ಕಿಂಗ್ಡಮ್ ಈ ಕೇರಳದಲ್ಲಿದೆ. ಆ ಕಿಂಗ್ಡಮ್ ಬಗ್ಗೆ ನಾನು ಕತೆ ಬರೆದಿರೋದು. ಸೊ ಚೆರಕೆಲ್ನ ರಾಜ ಅಂದ್ರೆ ಶಾಪ ಮೋಕ್ಷ ಇಲ್ದಿರುವಂತ ಒಂದು ಕುಟುಂಬ, ಯಾರು ಅಲ್ಲಿ ನೆಮ್ಮದಿ ಇಲ್ಲ ಅನ್ನೋ ಕುಟುಂಬದಾಗೆ ಒಬ್ಬತ್ತು ದೊಡ್ಡ ಸ್ಥಾನ. ಆ ಸ್ಥಾನವನ್ನು ತುಂಬೋದಕ್ಕೆ ನನಗೆ ಗೌರವವಾಗಿ ನೋಡೋದಕ್ಕೆ ಆ ಒಂದು ಗ್ರ್ಯಾಂಡಿಯರ್ ಇರೋಕೆ ಒಬ್ರು ಹುಡುಕ್ತಿದ್ದೆ. ಹಾಗಾಗಿ ನನ್ನ ಆತ್ಮೀಯ ಗೆಳೆಯ, ನಾನು ಹಲವಾರು ವರ್ಷಗಳ ಹಿಂದೆ ಮೀಟ್ ಮಾಡಿರೋ ಗೆಳೆಯ, ಪಾಪ್ಕಾರ್ನ್ ಮಂಕಿ, ಟಗರು, ಆತರ ಹಲವಾರು ಸಿನಿಮಾಗಳಲ್ಲಿ ಎಲ್ರು ಮನಸ್ಸು ಗೆದ್ದಿರುವಂತ ನಮ್ಮ ಎಲ್ಲರ ಪ್ರೀತಿಯ ಮೈಸೂರು ನಂದನ್ ಫೋನ್ ಮಾಡಿದೆ. ನಂದ ಅವಾಗ ಸೀರಿಯಲ್ ಮಾಡ್ತಿದ್ರು. ನಂದ ಆ ಒಂದು ಚೆರಕೆಲ್ ತಂಬುರಾನ್ ಏನೋ ಕ್ಯಾರೆಕ್ಟರ್ನ ಹೇಗ್ ಮಾಡ್ತಾನೋ ಇಲ್ವೋ, ಯಾಕಂದ್ರೆ ನಂದಂಗೆ ಇರುವಂತ ಒಂದು ಗ್ರೇಸ್ ಬೇರೆ. ಬಟ್ ಸೆಟ್ ಬಂದಾಗ ನಮ್ಮ ನಂದ ಹೀಲ್ ಕಿಲ್ ಇಟ್. ಆತೆ ಕಂಪ್ಲೀಟ್ ತಂಬುರಾನ್ ಆದ್ರು. ಸೊ ಹಾಗಾಗಿ ಮೈಸೂರು ನಂದವರೇ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್. ಈ ಒಂದು ಕ್ಯಾರೆಕ್ಟರ್ಗೆ ಮತ್ತೆ ಜೀವ ತುಂಬೋದಕ್ಕೆ ಅಲ್ಲಿ ಆ ರಾಣಿಯ ಮಗಳಾಗಿ ಒಂದು ಪಾತ್ರವನ್ನು ಬೇಕಿತ್ತು.
ಹಾಗಾಗಿ ನನಗೆ ಕೇರಳದ ಕಡೆಯಿಂದ ಒಂದು ಕ್ಯಾರೆಕ್ಟರ್ ಬೇಕು ಹುಡುಕ್ತಾ ಇರೋ ಟೈಮಲ್ಲಿ ನನಗೆ ಶರಣ್ಯ ಅವರು ಸಿಕ್ಕಿದ್ರು. ಶರಣ್ಯ ಅವರು ಶಿ ಇಸ್ ಅ ವೆರಿ ಸಕ್ಸಸ್ಫುಲ್ ಮಾಡೆಲ್ ಅಂಡ್ ಅ ಪ್ರಾಮಿಸಿಂಗ್ ಆಕ್ಟ್ರೆಸ್ ಇನ್ ಮಲಯಾಳಂ ಇಂಡಸ್ಟ್ರಿ. ಈ ಕಥೆಯನ್ನ ಕೇಳಿ ಈವನ್ ಇನ್ ದ ಲಾಸ್ಟ್ ಮಿನಿಟ್ ಶಿ ಕೇಮ್ ಡೌನ್ ಫ್ರಮ್ ಕೇರಳ ಅಂಡ್ ಈ ಪಾರ್ವತಿಯನ್ನ ಪಾತ್ರಕ್ಕೆ ಜೀವ ಕೊಟ್ಟಿದ್ದಾರೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶರಣ್ಯ ಫಾರ್ ದಟ್ ಬೀಯಿಂಗ್ ಪಾರ್ಟ್ ಆಫ್ ಇಟ್. ಆಮೇಲೆ ಈ ಕತೆಗೆ ಒಂದು ಕನೆಕ್ಟಿವಿಟಿ ಇದೆ. ಈ ಡಿಜೆ ಸಂತುವಿನ ಕತೆ ಹೋಗ್ತಾ ಹೋಗ್ತಾ ಬದಲಾಗ್ತಾನೆ, ಅದೇನಾಗ್ತಾನೆ ಅದು ಕಥೆಯಲ್ಲಿ ಗೊತ್ತಾಗುತ್ತೆ. ಆ ಕತೆಗೆ ಮಾರ್ಗದರ್ಶಿ ಒಂದು ಪವರ್, ಒಂದು ಎನರ್ಜಿ, ಅದು ಕನೆಕ್ಟ್ ಮಾಡೋದಕ್ಕೆ ನನಗೆ ಬೇಕಾಗಿರುವಂತ ಒಂದು ಸುಂದರವಾದ ಪವರ್ಫುಲ್ ಕ್ಯಾರೆಕ್ಟರ್ ನಾನ್ ಬರೆದಿರುವಂತ ದೇವಿ ಕ್ಯಾರೆಕ್ಟರ್. ಚರಕಲ್ ದೇವಿ ಇದೆ, ಇಲ್ಲ, ಕಾಣುತ್ತೆ, ಕಾಣಲ್ಲ, ಆ ತರ ಒಂದು ರಹಸ್ಯ ತುಂಬಿರುವಂತ ಒಂದು ಕಾಡಿಗೆ ಸುರಕ್ಷೆ ಮಾಡಿರುವಂತ ಒಂದು ದೇವಿ ಬೇಕಿತ್ತು. ಅದಕ್ಕೆ ನನಗೆ ಒಂದು ಒಳ್ಳೆ ಫೇಶಿಯಲ್ ಸ್ಟ್ರಕ್ಚರ್ ಮತ್ತೆ ಬಾಡಿ ಲ್ಯಾಂಗ್ವೇಜ್ ಅನ್ನು ಕ್ಯಾರಿ ಮಾಡುವಂತ ಒಂದು ಬ್ಯೂಟಿಫುಲ್ ಪಾತ್ರ ಬೇಕಾಗಿತ್ತು. ಅದನ್ನ ಸಂಪೂರ್ಣವಾಗಿ ಮನಸಾರೆ ಹೇಳುತ್ತೇನೆ ತುಂಬಿರುವಂತ ಅಕ್ಷತಾ ಬೋಪಾಯ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಯು ಲುಕ್ ಫಿನಾಮಿನಲ್. ನಾನು ಅಕ್ಷತಾ ಬೋಪಾಯ್ ಅವರು ಇವ್ರು ಮಾಡಿರುವಂತ ಕಮರ್ಷಿಯಲ್ ಸಿನಿಮಾನೆಲ್ಲ ಎರೇಸ್ ಮಾಡಿ ಇದೊಂದು ಡಿವೋಷನಲ್ ಡಿವೈನ್ ಸಿನಿಮಾನ ತರಬೇಕು ಅಂತ, ಅದು ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ ಅವರ ದೇವಿ ಪಾತ್ರದಲ್ಲಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಈ ಸಿನಿಮಾಗೆ ಕತೆ ಹೇಳಬೇಕು, ಈ ಒಂದು ಹಿನ್ನೆಲೆ, ಈ ಕತೆ ಹೇಗೆ ಶುರುವಾಯಿತು ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಚೆರಕೆಲ್ದ 1943 ಇದ್ದಿರುವಂತ ರಾಣಿಗಳು ಹೇಗಿರ್ತಾರೆ ಆ ಒಂದು ಪಾತ್ರದಲ್ಲಿ ಕತೆ ಹೇಳುವಂತ ಒಂದು ಪಾತ್ರಕ್ಕೆ ಜೀವ ತುಂಬಿರುವಂತ ನಮ್ಮೆಲ್ಲರ ಪೂಜಾ ಶೆಟ್ಟಿ ಮುಖಾಂತರ ಈ ಚೆರಕೆಲ್ ಏನೋ ಕತೆ ಶುರು ಆಗುತ್ತೆ. ಈ ಕತೆಗೆ ನಾವು ಕತೆ ಸೃಷ್ಟಿ ಮಾಡಿದಾಗ ಇದಕ್ಕೊಂದು ಗ್ರೇ ಶೇಡ್ ಬೇಕೇ ಬೇಕು. ನನಗಂತೂ ಒಳ್ಳೆ ಫ್ರೆಂಡ್ ಇದ್ದಾರೆ, ಮಹಾಂತೇಶ್ ಅವ್ರ ಜೊತೆ ಇದ್ದಾರೆ, ಮಣಿ ಇದ್ದಾರೆ. ಬಟ್ ಗ್ರೇ ಶೇಡ್ ಕ್ಯಾರೆಕ್ಟರ್ ನ ತುಂಬೋದಕ್ಕೆ ನನಗೆ ಮೋಹನ್ ಲಾಲ್ ಮಾಡಿರುವಂತ ಆರಾಂದಮುರ ಅನ್ನೋ ಸಿನಿಮಾದಲ್ಲಿ ಕೆಲವೊಂದು ಕ್ಯಾರೆಕ್ಟರ್ ತುಂಬಾ ಕಿಲ್ಲರ್ ಆಗಿ ಬರ್ತಿದ್ರು, ಒಬ್ಬ ರೈಟರ್ ಪರ್ಸ್ಪೆಕ್ಟಿವ್. ಆ ಒಂದು ಫುಲ್ಫಿಲ್ಮೆಂಟ್ ಮಾಡೋದಕ್ಕೆ ಒಂದು ಕ್ಯಾರೆಕ್ಟರ್ ಹುಡುಕ್ತಿದ್ದೆ. ಅದನ್ನ ಸಂಪೂರ್ಣವಾಗಿ ತೋರಿಸಿರುವಂತ ವಿಜಯ್ ಡಿಡ್ ಅ ಫಿನಾಮಿನಲ್ ಜಾಬ್, ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ತಮ್ಮ ಮಗನಾಗಿ ಮತ್ತೊಂದು ಗ್ರೇ ಶೇಡ್ ಕತೆ ಹೇಳುವಂತ ಸಚಿನ್, ಹಿ ಇಸ್ ಅ ಮಾಡೆಲ್, ಈಸ್ ಗೆಟಿಂಗ್ ಇನ್ ಟು ದ ಫಿಲ್ಮ್ ಇಂಡಸ್ಟ್ರಿ, ಹ್ಯಾಸ್ ಗಾಟ್ ಅ ಪೊಟೆನ್ಶಿಯಲ್. ಸೊ ಥ್ಯಾಂಕ್ ಯು ಸಚಿನ್ ಫಾರ್ ಫಿಲ್ಲಿಂಗ್ ದಟ್ ಅಪ್ ಅಂಡ್ ಯು ಡಿಡ್ ಅ ಗ್ರೇಟ್ ಜಾಬ್. ಆಮೇಲೆ ಇದಕ್ಕೆಲ್ಲ ನಡುವೆ ಮಲಯಾಳಂ ಮತ್ತು ಕನ್ನಡಕ್ಕೆ ಒಂದು ಬ್ರಿಡ್ಜ್ ಬೇಕಲ್ಲ ಮಾತಾಡಕ್ಕೆ, ಆ ಬ್ರಿಡ್ಜ್ ನಮ್ಮೆಲ್ಲರ ಪ್ರೀತಿಯ ರಘು ಅವರು. ಸೊ ಅವ್ರಿಗೆ ಅರ್ಧ ಮಲಯಾಳಂ ಬರುತ್ತೆ ಬಟ್ ಅರ್ಧ ಕನ್ನಡ ಬರುತ್ತೆ. ಬಟ್ ಸಿನಿಮಾದಲ್ಲಿ ಅವರು ಮಲಯಾಳಂ ಕುಟುಂಬದಲ್ಲಿ ಇದ್ರು ಅವರು ಅಪ್ಪಟ ಕನ್ನಡದವರು. ಸೊ ಇದು ಸಿನಿಮಾ ಆಯ್ತು. ಈಗ ಸಿನಿಮಾ ಆದಾಗ ನಾನು ಒಬ್ಬನೇ ಇದ್ದೀನಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನಗೆ ಎಷ್ಟು ಶಕ್ತಿ ಇದೆ ನನಗೆ ತಿಳಿದಿರೋ ವಿಷಯಗಳಿಂದ ಸಿನಿಮಾ ಶುರು ಮಾಡಕ್ ಹೋದೆ. ಅಂದ್ರೆ ಹಲವಾರು ಚಾಲೆಂಜಸ್ ಇತ್ತು. ದಿನ 80 ಜನ 90 ಜನ ಆರ್ಟಿಸ್ಟ್. ಬಟ್ ಜಗದೀಶ್ ಅವರು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ತುಂಬಾ ಅವ್ರು ಎಷ್ಟೇ ಬಿಸಿ ಇದ್ರು, ಟಾಕ್ಸಿಕ್ ಅಲ್ಲಿ ಬಿಸಿ ಇದ್ರು, ಬಾಸ್ ಜೊತೆ ಬಿಸಿ ಇದ್ರು, ಹಾಗಿದ್ರು ಹಿ ಗೇವ್ ಅ ಗ್ರೇಟ್ ಆರ್ಮಿ ಟು ಮೀ. ಹಾಗಾಗಿ ಈ ಸಿನಿಮಾದಲ್ಲಿ ಬಂದಿರುವಂತ ಎಲ್ರಿಗೂ, ತೇಜಸ್ ಅವ್ರು ಇರ್ಬೋದು, ಕಾರ್ತಿ ಇರ್ಬೋದು, ಎಲ್ರಿಗೂ ನಾನು ತುಂಬಾ ಮನಸ್ಪೂರ್ವಕವಾಗಿ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತಾ ಇದೀನಿ. ವಂಡರ್ಫುಲ್ ಟೀಮ್, ಇವ್ರಿಲ್ದೆ ಈ ಸಿನಿಮಾ ಮಾಡಕ್ಕಾಗಲ್ಲ. ಈ ಸಿನಿಮಾದಲ್ಲಿ ನಾನು ಇನ್ನ ಡೈರೆಕ್ಟರ್ ಕಾರ್ಡ್ ಹಾಕಿಲ್ಲ. ಸೊ ನೀವು ನೋಡಿದಾಗ ನನಗೆ ಚೆಂಕು ನನ್ನ ಸಿನಿಮಾದಲ್ಲಿ ಬರೀ ಆರ್ಯನ್ ಸಂತೋಷ್ ಅನ್ನೋ ಹೆಸರು ಮಾತ್ರ ಇದ್ರಲ್ಲಿ ಹಾಕಿರೋದು, ಡೈರೆಕ್ಟೆಡ್ ಬೈ ಆರ್ಯನ್ ಸಂತೋಷ್ ಅಂತ ಇನ್ನು ಹಾಕಿಲ್ಲ. ಆ ಸಿನಿಮಾ ಡೈರೆಕ್ಷನ್ ಮಾಡೋ ಅರ್ಹತೆ ಅದು ನನಗೆ ಯಾವತ್ತು ಬರುತ್ತೆ ಆವತ್ತು ನಾನು ಹೆಸರನ್ನ ಹಾಕ್ತೀನಿ ಅಂತ ನಾನು ಇದುವರೆಗೂ ಚೆಂಕೋಲ್ ಸಿನಿಮಾದಲ್ಲಿ ನನ್ನ ಹೆಸರು ಕೆಳಗೆ ಹಾಕಿಲ್ಲ. ಸೊ ಈ ಸಿನಿಮಾ ನಾನು ವರ್ಕ್ ಮಾಡ್ತಿರೋ ಟೈಮಲ್ಲಿ ನನಗೆ ಈ ಸಿನಿಮಾದಲ್ಲಿ ಒಂದು ವಿಭಿನ್ನವಾದ ಮ್ಯೂಸಿಕ್ ಬೇಕು ಅನ್ನೋ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಮೊದಲನೇದಾಗಿ ಅಪ್ರೋಚ್ ಮಾಡಿದ್ದು ನಮ್ಮ ಪ್ರೀತಿಯ ಅಲೋಕ್ ಒಂದು ಬ್ಯೂಟಿಫುಲ್ ಆಗಿರುವಂತ ಡಿಜೆ ಸಂತು ಒಂದು ಮಾಸ್ ಕಮರ್ಷಿಯಲ್ ಸಾಂಗ್ ನ ಬರೆದಿದ್ದಾರೆ, ಕೊಟ್ಟಿದ್ದಾರೆ, ಸಿಂಗ್ ಮಾಡಿದ್ದಾರೆ. ಇದ್ರ ಜೊತೆಗೆ ಈ ಸಿನಿಮಾನ ಕನೆಕ್ಟ್ ಮಾಡುವಂತ ಸುಂದರವಾಗಿರುವಂತ ಹೆಣ್ಮಕ್ಳನ್ನ ಮತ್ತೆ ಈ ಸಿನಿಮಾ ಹೋಗುವಂತ ಟೆಂಪೋನ ಕನೆಕ್ಟ್ ಮಾಡೋದಕ್ಕೆ ಒಂದು ಬ್ಯೂಟಿಫುಲ್ ಡುಯೆಟ್ ಸಾಂಗ್ ಬೇಕಿತ್ತು. ಆ ಡುಯೆಟ್ ಸಾಂಗ್ ಮಾಡೋದಕ್ಕೆ ನನಗೆ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಪ್ರಮೋದ್ ನ ಡಿಯರ್ ಸತ್ಯ ಟೈಮಲ್ಲಿ ಆವಾಗ್ತಾನೆ ಶುರು ಮಾಡ್ತಿದ್ರು. ಸೊ ಆ ಪ್ರಮೋದ್ ಈ ಪ್ರಮೋದ್ ತುಂಬಾ ಡಿಫ್ರೆಂಟ್ ಇದ್ದಾರೆ. ಹಲವಾರು ಐ ಮೀನ್ ಕಾಂತಾರ ಇಸ್ ಗಿವನ್ ಸೋ ಮೆನಿ ಸೂಪರ್ ಡೂಪರ್ ಹಿಟ್ಸ್ ಆಫ್ ಲಿರಿಕ್ಸ್ ಅಂಡ್ ಐ ಲವ್ ಯು ಮ್ಯಾನ್, ಐ ಲವ್ ಯು. ಸೊ ಪ್ರಮೋದ್ ಅಷ್ಟೇ ಹಂಬಲ್. ಅವ್ರ ಮದುವೆ ಬಿಸಿ ಇದ್ರು, ಈ ವಾಸ್ ಜಸ್ಟ್ ಗೆಟಿಂಗ್ ಮ್ಯಾರಿಡ್, ಈ ವಾಸ್ ಶಿಫ್ಟಿಂಗ್ ದ ಹೌಸ್. ಅದ್ರಲ್ಲೂ ಪಾಪ ಅವರು ದೂರ ಬಂದು ನಮಗೊಂದು ಬ್ಯೂಟಿಫುಲ್ ಆಗಿರೋ ಒಂದು ಡುಯೆಟ್ ಲಿರಿಕ್ಸ್ ಬರೆದು ಕೊಟ್ಟಿದ್ದಾರೆ. ಅದಕ್ಕೆ ಜಾಯ್ ಕೋಸ್ಟಾ ಅದ್ಭುತವಾಗಿ ಸಾಂಗ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಪ್ರಮೋದ್, ಥ್ಯಾಂಕ್ ಯು ಸೋ ಮಚ್. ಸೊ ಅಂಡ್ ಜಾಯ್ ಕೋಸ್ಟಾ ಟು. ಈಗ ಸಿನಿಮಾಗೆ ನಾನು ಮಾಡಿರೋ ಸಿನಿಮಾ ಬರೀ 40%. ಇದರಲ್ಲಿ 60% ಜೀವ ಕೊಡ್ಬೇಕು ಅಂದ್ರೆ ಅದಕ್ಕೆ ಒಂದು ಗರ್ಜನೆ ಬೇಕು, ಒಂದು ಸೌಂಡ್ ಬೇಕು, ಒಂದು ವೇಗ ಬೇಕು. ಅದನ್ನ ತುಂಬಿಸೋದಕ್ಕೆ ನನಗೊಂದು ಮ್ಯೂಸಿಕ್ ಡೈರೆಕ್ಟರ್ ಬೇಕಿತ್ತು. ಸೊ ಮಣಿಕಾಂತ್ ಕದ್ರಿ ಅವರು, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಹಿಮ್. ನನ್ನ ಪ್ರೀತಿಯ ತಲವ ಅಂತ ಹೇಳ್ತೀನಿ.
ಅವರು ನಾನು ಅವ್ರನ್ನ ಹೇಗೆ ಅಪ್ರೋಚ್ ಮಾಡೋದು, ನನ್ನ ಹತ್ರ ಅವ್ರು ಕೊಡುವಂತ ಬಜೆಟ್ ಇಲ್ಲ, ಬಟ್ ಆದ್ರೂ ಅವ್ರು ಬೇಕು ಅನ್ನೋ ಒಂದು, ಈ ಚಿಕ್ಕ ಮಗು ಕ್ಯಾಂಡಿ ಬೇಕು ಅನ್ನೋ ಹಠ ಮಾಡ್ತಾರಲ್ಲ, ಹಾಗೆ ಅವ್ರನ್ನ ಕಾಲ್ ಮಾಡಕ್ ಶುರು ಮಾಡಿದೆ. ಅವರು ಹೇಳ್ದಂಗೆ ಬಿಸಿ ಇದೀನಿ ಹಂಗೆ ಹಿಂಗೆ ಅಂತ ಹೇಳಿ, ನನಗಿರೋ ಬಜೆಟ್ ಕಡಿಮೆ ಇತ್ತು, ಇಷ್ಟಿದ್ದು ಹಿಂಗೆ 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 ಆಯ್ತು ಹೋಯ್ತು. ಸರಿ ಇವನ್ ಬಿಡಲ್ಲ ಅಂತ ನಾನು ಬಿಡಲ್ಲ ಅಂತ ಚೇಸಲ್ಲಿ. ಬಟ್ ದುಡ್ಡು ಒಂದ್ ಕಡೆ ಇರ್ಲಿ, ನನಗೆ ಸಿಕ್ಕಿರುವಂತ ಆ ಶಾರದಾಂಬೆ ನನಗೆ ದಾರಿ ತೋರಿಸಿರುವಂತ ಒಂದು ಮ್ಯೂಸಿಕ್ ಡೈರೆಕ್ಟರ್ ಮಣಿಕಾಂತ್ ಕದ್ರಿ ಅವರು. ಇಸ್ ಫ್ಯಾಂಟಾಸ್ಟಿಕ್. ಹಿಸ್ ಫಾದರ್ಸ್ ಬ್ಲೆಸ್ಸಿಂಗ್ ಇಸ್ ವಿತ್ ಹಿಮ್ ಅಂಡ್ ಹಿಸ್ ಫ್ಯಾಮಿಲಿ ಇಸ್ ಸೋ ಬ್ಯೂಟಿಫುಲ್. ಅವ್ರ ತೋಟಕ್ಕೆ ಹೋಗಿದ್ದೀನಿ, ಅವ್ರ ಮನೆ ಕುಟುಂಬದವ್ರು ಮೀಟ್ ಆಗಿದ್ದೀನಿ. ಐ ಆಮ್ ಸೋ ಬ್ಲೆಸ್ಡ್. ನಾನು ಹೆಂಗೆ ಈ ಸಿನಿಮಾಗೆ ನಾಯಕ, ಹಾಗೆ ನನ್ನ ಪ್ರೀತಿಯ ಅಣ್ಣ ಮಣಿಕಾಂತ್ ಕದ್ರಿ ಅವರು ಈ ಸಿನಿಮಾದ ನಾಯಕ ಅಂತ ಹೇಳಕ್ ಬಿಡ್ತೇನೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಕಮಿಂಗ್. ಈಗ ಇಷ್ಟೆಲ್ಲ ಕಷ್ಟಪಟ್ಟಾಗ ನಾನು ಸಿನಿಮಾನ ಮುಂದೆ ತಗೊಂಡೋಗ್ಬೇಕು ಅನ್ನೋದಕ್ಕೆ ನನಗೆ ಒಂದು ಶಕ್ತಿ ಬೇಕಿತ್ತು. ಆ ಸಿನಿಮಾದ ಶಕ್ತಿ ಪೋಸ್ಟ್ ಪ್ರೊಡಕ್ಷನ್ ಮುಖಾಂತರ ನಾನು ತುಂಬಾ ಒಂದು 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 ವುಮನ್, ಯು ಕ್ಯಾನ್ ಬಿ ಎ ಪವರ್ ಹೌಸ್. ನಾನು ತುಂಬಾ ನಾನು ಕಳೆದ 10-15 ವರ್ಷದಿಂದ ನಾನು ತುಂಬಾ ರೆಸ್ಪೆಕ್ಟಬಲ್ ನೋಡ್ತಿರುವಂತ ಒಂದು ಬ್ಯೂಟಿಫುಲ್ ವುಮನ್ ಈಸ್ ಮೈ ರಾಜಲಕ್ಷ್ಮಿ ಮೇಡಮ್. ಸೊ ಅಕ್ಕ ಹತ್ರ ನಾನು ಈ ಕತೆ ಹೇಳಕ್ ಹೋದಾಗ, ನಾನು ಈ ಕತೆ ನಿಮ್ಮಲ್ಲಿ ಸ್ಟುಡಿಯೋದಲ್ಲಿ ಮಾಡಬೇಕು ಅಂದಾಗ, ನನ್ನ ಬ್ಲೆಸ್ಸಿಂಗ್ಗೆ ಚಾಮುಂಡೇಶ್ವರಿ ಸ್ಟುಡಿಯೋ ಅಟ್ಮೋಸ್ ಸರ್ಟಿಫೈಡ್ ವೆರಿ ಪವರ್ಫುಲ್ ಸ್ಟುಡಿಯೋ. ನಾನು 10 ವರ್ಷ ಹೋಗಿರೋ ಸ್ಟುಡಿಯೋ ಅಲ್ಲ ಈಗ. ಮತ್ತೆ ಅಕ್ಕಗೆ ಇಂಥ ಕತೆ, ರಾಜಲಕ್ಷ್ಮಿ ಇಂಥ ಕತೆನ ಸಪೋರ್ಟ್ ಮಾಡೋದಕ್ಕೆ ತುಂಬಾ ಇಷ್ಟ ಇದೆ. ಹಾಗಾಗಿ ಈ ಸಿನಿಮಾಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದ ರಾಜಲಕ್ಷ್ಮಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್, ಬಾಟಮ್ ಆಫ್ ಹಾರ್ಟ್. ಈ ಸಿನಿಮಾಗೆ ಒಂದಿಷ್ಟು ಜನ, ಈ ಸಿನಿಮಾನ ನಾನು ಕತೆ ಹೇಳ್ಬೇಕು ಅನ್ನೋದಾಗ, ಈ ಜನಕ್ಕೆ ಭಾಗ 2 ಆ ಚೆಂಕೋಲ್ ಅನ್ನೋದು ಅರ್ಥ ಏನು, ಚೆಂಕೋಲನ ಪದ ಎಲ್ರಿಗೂ ಬಾಯಿಗೆ ಬರಲ್ಲ. ಕೆಲವರು ಸೆಂಗೋಲ್ ಅಂತಾರೆ, ಕೆಲವರು ಚೆಂಗೋಲ್ ಅಂತಾರೆ. ಹಾಗಾಗಿ ಇದಕ್ಕೆ ಒಂದು ಸ್ಟ್ರಾಂಗ್ ವರ್ಲ್ಡ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಅನ್ನೋದಕ್ಕೆ ನಾನು ಮತ್ತೆ ನನ್ನ ವಿಶ್ವಾಸ್ ಆತ್ಮೀಯಗಳಿಗೆ, ನಾವು ವಿಶ್ವಾಸ 3 ಗಂಟೆ 2 ಗಂಟೆ ರಾತ್ರಿ ತನಕ ಸ್ಟಾರ್ ಬಕ್ಸ್ ಅಲ್ಲಿ ಕುತ್ಕೊಂಡು ಕಿತ್ತಾಡ್ತಿದ್ರಿ, ಜಗಳ ಆಡ್ತಿದ್ರಿ. ಬಹುಶಃ ಒಂದು 6 ತಿಂಗಳು ನಾವು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡಿ 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 CG ಮತ್ತೆ VFX ಮತ್ತೆ AI ಮುಖಾಂತರ ನಾನು ಒಂದು ಕತೆ ಹೇಳಬೇಕು ಅಂತ ಅವ್ರು ಹೇಳಿದ್ದೆ. ಪಾಪ ತುಂಬಾ JP ನಗರಿಂದ 7:30 ಬರ್ತಿದ್ರು ಸ್ಟಾರ್ ಬಕ್ಸ್ಗೆ. ಅಲ್ಲಿಂದ ನಾವು 3 ಗಂಟೆ ತನಕ ಡಿಸ್ಕಸ್ ಮಾಡಿ ಈ ಗೇವ್ ಅ ಫಿನಾಮಿನಲ್ ಟೈಟಲ್ ಟೀಸರ್ ಟು ಮೀ. ಥ್ಯಾಂಕ್ ಯು ವಿಶ್ವಾಸ್ ಮೈ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಹಿನ್ನೆಲೆಯಲ್ಲಿ ಎಡಿಟ್ ಮಾಡಿರುವಂತ ನನ್ನ ಗೆಳೆಯ ಉಮೇಶ್ ತುಂಬಾ ಅದ್ಭುತವಾಗಿ ಸಿನಿಮಾನ ಎಡಿಟ್ ಮಾಡ್ಕೊಟ್ಟಿದ್ದಾರೆ. ಅದ ನಂತರ ಶರತ್, ನಮ್ಮ ರಾಮಾರ್ಜುನ ಮಾಡಿರುವಂತ ಎಡಿಟರ್, ಗೌಳಿ ಎಡಿಟರ್ ಉಮೇಶ್. ಇದು ಒಂದ್ ಕಡೆ ಹಾಗಿದ್ರೆ, ಈ ಸಿನಿಮಾದಲ್ಲಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಜೊತೆಗಿದ್ದು ಒಂದು ಪಂಚಿಂಗ್ ಬ್ಯಾಗ್ ಆಗಿರುವಂತ ಗಿರಿಧರ್, ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಫಾರ್ ಬೀಯಿಂಗ್ ದೇರ್. ಸೊ ನಾನು ಇನ್ಯಾರಾದ್ರೂ ಮರ್ತಿದ್ರೆ ಕ್ಷಮೆ ಇರಲಿ. ಬಟ್ ಎಟ್ ದಿ ಎಂಡ್ ಆಫ್ ದಿ ಡೇ ಐ ವಾಂಟ್ ಟು ಸೇ 2 ಥಿಂಗ್ಸ್ ಟು ಇಟ್. ಈ ಸಿನಿಮಾದಲ್ಲಿ ಇನ್ನೊಬ್ರು ಮುಖ್ಯವಾದ ಪಾತ್ರ ರೇಷ್ಮಾ. ರೇಷ್ಮಾ ಟಾಕ್ಸಿಕ್ ಸಿನಿಮಾದಲ್ಲಿ ಶಿ ಇಸ್ ಡೆಬ್ಯೂಟೆಡ್ ಇನ್ ಟಾಕ್ಸಿಕ್ ಸಿನಿಮಾ. ಈ ರೇಷ್ಮಾ ಅನ್ನೋ ಕ್ಯಾರೆಕ್ಟರ್ ನನ್ನ ಸಿನಿಮಾ ಭಾಗ 2 ಅದು ಸಂಪೂರ್ಣ ಕಾಣುತ್ತೆ. ಹಾಗಾಗಿ ಭಾಗ 1 ಇದೊಂದು, ಈ ಒಂದು ಕ್ಯಾರೆಕ್ಟರ್ ನಾನು ಒಂದು ವಿಜುವಲ್ ಪರ್ಸ್ಪೆಕ್ಟಿವ್, ಒಂದು ಕತೆ ನರೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಶಿ ಇಸ್ ಅ ವೆರಿ ಯಂಗ್ ವುಮನ್, ಬಟ್ ಇದರಲ್ಲಿ ತಾಯಿ ಪಾತ್ರ ಮಾಡಿದ್ದಾರೆ. ಬಟ್ ಶಿ ಲುಕ್ಸ್ ಫಿನಾಮಿನಲಿ ಬ್ಯೂಟಿಫುಲ್ ಅಂಡ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಥ್ಯಾಂಕ್ ಯು ರೇಷ್ಮಾ, ಯು ಫಿಲ್ ದ ಸ್ಪೇಸ್ ಫಾರ್ ಮೀ. ಥ್ಯಾಂಕ್ ಯು ಒನ್ಸ್ ಅಗೇನ್. ಆಮೇಲೆ ನನಗೆ ಈ ಸಿನಿಮಾನ ಕೊರಿಯೋಗ್ರಾಫ್ ಮಾಡಿಕೊಟ್ಟಿರುವಂತ, ಈ ಸಿನಿಮಾದಲ್ಲಿ 3 ಹಾಡಿದೆ, ಇದನ್ನ ಕೊರಿಯೋಗ್ರಾಫ್ ಮಾಡಿಕೊಟ್ಟಿರುವಂತ ನನ್ನ ಆತ್ಮೀಯ ಗೆಳೆಯ ಪ್ರವೀಣ್ ಆರ್ಯ. ಈಸ್ ಅ ಡಾನ್ಸ್ ಡಿ. ಪುನೀತ್ ಅಪ್ಪು ನನ್ನ ತುಂಬಾ ಫೇವ್ರೇಟ್ ಇವರು. ಸೊ ಪ್ರವೀಣ್ ಆರ್ಯ ಅವರು ಈ ಸಿನಿಮಾನ ಕೊರಿಯೋಗ್ರಾಫ್ ಮಾಡ್ಕೊಟ್ಟಿದ್ದಾರೆ. ಈ ಸಿನಿಮಾಗೆ ಸಪೋರ್ಟ್ ಮಾಡಿರುವಂತ ಎಲ್ರಿಗೂ, ನನ್ನ ಬ್ರದರ್ ಆಗಿರುವಂತ ಧನ್ಪಾಲ್ ಅವರು, ರವಿಕುಮಾರ್ ಅವರು, ಭೂಮಿಕಾ ಅವರು, ಎಲ್ರಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ಹೇಳುತ್ತಾ 3 ಪಾಯಿಂಟರ್ಸ್ ಅಲ್ಲಿ ಒಂದು ವಿಷಯನ ಹೇಳಿ ಮುಗಿಸ್ತಾ ಇದೀನಿ. ಇವತ್ತು ಬಂದಿರುವಂತ ಸೋಷಿಯಲ್ ಮೀಡಿಯಾದವ್ರಿಗೆ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ಸ್ ಅಂತ ಹೇಳುತ್ತಾ, ಈ ಸಿನಿಮಾ ನಾನು ಆಯ್ಕೆ ಮಾಡಿದ್ದಲ್ಲ, ಆ ಸಿನಿಮಾ ನನ್ನನ್ನು ಆಯ್ಕೆ ಮಾಡಿತು. ಸೊ ಹಾಗಾಗಿ ಚೆಂಕೋಲ್ ಅನ್ನೋ ಸಿನಿಮಾ DJ ಸಂತುವಿಂದ ಸಂಪೂರ್ಣವಾಗಿ ಒಂದು ಸಿನಿಮಾ ಆಯ್ತು. ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಒಂದು ಶುಭ ಮುಹೂರ್ತ ಮತ್ತೆ ಒಂದು ಶುರುವಾತ್ ಇರಬೇಕು. ಆ ಶುರುವಾತ್ ಆಗಿದ್ದು ನಮ್ಮೆಲ್ಲರ ಪ್ರೀತಿಯ ಆನಂದ್ ಆಡಿಯೋ ಇಂದ. ನನ್ನ ಸಿನಿಮಾದ ಆಡಿಯೋ ರೈಟ್ಸ್ ತಗೊಂಡಿದ್ದು ಆನಂದ್ ಆಡಿಯೋ. ನನಗೆ ಯಾವಾಗ ಆನಂದ್ ಅವರು, ಶ್ಯಾಮ್ ಅವರು ಈ ಸಿನಿಮಾ ಹಾಡನ್ ಕೇಳಿ ಅವ್ರು ಯಾವಾಗ ನನ್ನ ಕೈ ಜೋಡಿಸಿದ್ರು, ಅಲ್ಲೇ ನನಗೆ ಗೊತ್ತಿತ್ತು ಇದು ಹೋಗ್ತಾ ಇರೋ ದಾರಿ ಕರೆಕ್ಟ್ ಇದೆ ಅಂತ. ಹಾಗಾಗಿ ಆನಂದ್ ಆಡಿಯೋ ಟೀಮ್ ಕಡೆಯಿಂದ ಸಪೋರ್ಟ್ ಮಾಡಿರುವಂತ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಹೇಳುತ್ತಾ, ಈ ಸಿನಿಮಾ ಜುಲೈ ತಿಂಗಳಿಗೆ ಟಾಕ್ಸಿಕ್ ನಂತರ ನಾವು ಬಿಡುಗಡೆ ಮಾಡ್ತಾ ಇರಿ. ಇದ್ರಲ್ಲಿ ಭಾಗ 1 ನಾವು ಮುಗಿದಿದೆ ಸಿನಿಮಾ. ಭಾಗ 2 ನಾವು ಸೆಪ್ಟೆಂಬರ್ ನಂತರ ಶುರು ಮಾಡ್ತಾ ಇರಿ. ಭಾಗ 2 ಈ ಚೆಂಕೋಲ್ ಅನ್ನೋದು ಹೇಗೆ ಹುಟ್ಟಿತು, ಈ ಸಂತು ಅನ್ನೋ ಕ್ಯಾರೆಕ್ಟರ್ ಹೇಗೆ ಅಗಸ್ತ್ಯ ಆದ, ಒಬ್ಬ ಅಗಸ್ತ್ಯನ
ರಾಜನ ಕತೆ, ಒಬ್ಬ ರಹಸ್ಯ ತುಂಬಿರುವಂತ ಒಂದು ಕಿಂಗ್ಡಮ್ನ ಕತೆ, ಅದು ಚೆಂಕೋಲನ ಕತೆ. ಹಾಗಾಗಿ ನನಗೆ, ನನ್ನ ಕನಸಿಗೆ ನನ್ನ ನಂಬಿ ಸಪೋರ್ಟ್ ಮಾಡುವ ನಿಮ್ಮೆಲ್ರಿಗೂ ಈ ನಿಮ್ಮ ಸಂತು ಮತ್ತೊಮ್ಮೆ ಮಗದೊಮ್ಮೆ ಮನಸಾರೆ ಥ್ಯಾಂಕ್ ಯು ಹೇಳ್ತಾ ಇದೀನಿ ಎಲ್ರಿಗೂ. ಒನ್ಸ್ ಅಗೇನ್ ಸಾರಿ ಫಾರ್ ದ ಡಿಲೇ. ಲವ್ ಯು ಆಲ್ ಫಾರ್ ಚೆಂಕೋಲ್. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.